ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ 16ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗತ್ತೆ, ಏನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಅಂದ್ರೆ ತಿಳಿಯೋದಿಲ್ಲ. ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಅದನ್ನೇ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ಅಂತ ಅಂದ್ಬಿಟ್ಟು. ಕೆಲವೊಂದಷ್ಟು ಜನಗಳು ಕಮೆಂಟ್ ಮಾಡ್ತಾ ಇರ್ತಾರೆ, ಅಂದ್ರೆ ಮಹಿಳೆಯರು ನಮ್ಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಿ. ಅಂಡ್ ಇನ್ನು ಕೆಲವೊಂದಷ್ಟು ಮಹಿಳೆಯರು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, 16ನೇ ಕಂತಿಂದು ಯಾವಾಗ ಬರುತ್ತೆ ತಿಳಿಸಿ ಅನ್ಬಿಟ್ಟು ಕೂಡ ಕೇಳಿದ್ರಿ. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜಮಾ ಆಗಿರೋದು ನಿಜಾನೇ. ಸೊ ಅಂದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದ್ರೆ ಬೆಳಗಾವಿ, ಕೋಲಾರ ಈ ರೀತಿಯಾಗಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರನೇ, ಅಂದ್ರೆ ಬೆರಳಣಿಕೆಯಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಂದಿರುವಂತದ್ದು. ಇನ್ನು ತುಂಬಾ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜಮಾ ಆಗೋದಿದೆ. ಅವ್ರೆಲ್ರಿಗೂ ಕೂಡ ಇನ್ನೂ ಬಂದಿಲ್ಲ, ಅಂದ್ರೆ ವೇಟ್ ಮಾಡ್ಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರೀ ಈ ಜಿಲ್ಲೆಗಳಿಗೆ ಮಾತ್ರ ನೀಡ್ತಾ ಇದ್ರೆ. ಈಗ ಬೆಳಗಾವಿ ಜಿಲ್ಲೆ ಅಂತ ನಾವು ತಗೊಳ್ಳೋದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಅಂದ್ರೆ ನೀಡಿದ್ರೆ ಅಂದ್ಬಿಟ್ಟು ನಾವು ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲೂ ಕೂಡ 10% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಆಗಿರುತ್ತೆ ಅಷ್ಟೇನೆ. ಸೊ ಬೇರೆ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಈಗ ಬೆಳಗಾವಿ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಒಂದು 20% 10% ಮಹಿಳೆಯರಿಗೆ ಬಂದಿರುವಂತದ್ದು. ಸೊ ಆದಷ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಇದೇ ವಾರದಲ್ಲಿ ಅಂದ್ರೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಕೆಲವೊಂದಷ್ಟು ಮಹಿಳೆಯರು ತಿಳಿಸ್ತಾ ಇರ್ತೀರಾ ನಮ್ಗೆ 4-5 ತಿಂಗಳಾದ್ರೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ಬಿಟ್ಟು. ಸೊ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನವರೆಗೂ ಕೂಡ ಎಲ್ಲರ ಖಾತೆಗೂ ಕೂಡ ಹಣನ ಜಮಾ ಮಾಡಿದ್ರೆ 16ನೇ ಕಂತಿನ ಹಣ ಕೂಡ ಈಗಾಗಲೇ ಜಮಾ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇನ್ನೂ ಕೂಡ 4-5ನೇ ಕಂತಿನ ಹಣ ಅಂದ್ರೆ 4-5 ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಇರಲೇಬೇಕು. ಸೊ ಆ ಒಂದು ಪ್ರಾಬ್ಲಮ್ ಏನು ಅಂದ್ಬಿಟ್ಟು ನೀವು ಕೂಡ ತಿಳ್ಕೊಬೇಕಾಗತ್ತೆ. ಏನ್ ಸಮಸ್ಯೆ ಆಗಿದೆ ಅಂತ ಎಲ್ಲ, ಆಧಾರ್ ಸೀಡಿಂಗ್ ಆಗಿಲ್ವಾ ಅಥವಾ ಬ್ಯಾಂಕ್ KYC ಏನಾದ್ರೂ ತಪ್ಪಾಗಿದ್ಯಾ, ಈ ರೀತಿಯಾಗಿ ಅಪ್ಡೇಟ್ ಆಗಿಲ್ವಾ ಆಧಾರ್ ಕಾರ್ಡು, ಈ ರೀತಿಯಾಗಿ ನೀವೆಲ್ಲಾ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಒಂದ್ಸಲ ಇವಾಗ ಏನೋ ನೀವು ಅಪ್ಡೇಟ್ ಮಾಡ್ಕೊಂಡಿರ್ತೀರಾ, ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿರ್ತೀರಾ, ಮತ್ತೊಂದು ಬ್ಯಾಂಕ್ ತೆಗಿತೀರಾ. ಸೊ ಅಂದ್ರೆ ಓಪನ್ ಮಾಡ್ತೀರಾ ಬೇರೆ ಬ್ಯಾಂಕಲ್ಲೋ, ಯಾವುದೋ ಇವಾಗ ಕೆನರಾ ಬ್ಯಾಂಕಲ್ಲೋ SBI ಅಲ್ಲೋ, ಈ ರೀತಿಯಾಗಿ ಮತ್ತೊಂದು ಬ್ಯಾಂಕ್ನ ಅಂದ್ರೆ ಬ್ಯಾಂಕ್ಗೆ ಹೋಗಿ ಅರ್ಜಿ ಸಲ್ಲಿಸ್ಬಿಟ್ಟು ಇದು ಮಾಡ್ತೀರಾ, ಅದಕ್ಕೆ ನೀವೇನ್ ಮಾಡ್ತೀರಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬಿಡ್ತೀರಾ. ಸೊ ಈ ರೀತಿಯಾಗಿ ಸಮಸ್ಯೆ ಇದ್ರೂ ಕೂಡ ಈಗ ಆಧಾರ್ ಕಾರ್ಡ್ ನೀವು ಒಂದು ಬ್ಯಾಂಕಿಗೆ ಅಪ್ಡೇಟ್ ಮಾಡಿಸ್ಕೊಂಡು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುತ್ತೆ. ಈಗ ನೀವು ಬೇರೆ ಒಂದು ಬ್ಯಾಂಕಿಗೆ ಹೋಗಿ ಅರ್ಜಿನ ಸಲ್ಲಿಸಿ ಅಲ್ಲಿ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದಾಗ ಅಂದ್ರೆ ಲಿಂಕ್ ಮಾಡಿಸಿದಾಗ ಎರಡಕ್ಕೂ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿದಾಗ ಸೊ ಇಲ್ಲಿ ಬರುವಂತಹ ಹಣ ನಿಮ್ಗೆ ಸ್ಟಾಪ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿಯಾಗೂ ಕೂಡ ಸಮಸ್ಯೆ ಉಂಟಾಗುವಂಥದ್ದು, ಅಂದ್ರೆ ಏನೋ ಒಂದು ಕೆಲವೊಂದಷ್ಟು ಇಶ್ಯೂಸ್ ಇಂದ ನಿಮ್ಗೆ ಹಣ ಬರ್ದಲೇ ಕೂಡ ಇರಬಹುದು. ಇನ್ನು ಕೆಲವೊಂದಷ್ಟು ಕಾರಣಗಳನ್ನ ತಿಳಿಸ್ಬೇಕು ಅಂತಂದ್ರೆ ನಿಮಗೆ ಸರ್ಕಾರದ ಕಡೆಯಿಂದ ಹಣ ಬರ್ದೇ ಕೂಡ ಇರಬಹುದು. ಯಾಕಂದ್ರೆ ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ ಅಂದ್ರೆ ಸರ್ಕಾರದವ್ರ ಮುಖಾಂತರ ನಿಮ್ಗೆ ಬರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಅಲ್ಲಿ ಬರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕುವಾಗ ಸೊ ಏನಾದ್ರೂ ಒಂದಿಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೂ ಕೂಡ ನಿಮ್ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ನಿಮ್ ಖಾತೆಗೆ, ಅಂದ್ರೆ ಬಂದು ಜಮಾ ಆಗೋದಿಲ್ಲ. ಅಂದ್ರೆ ಅದನ್ನು ಕೂಡ ಗಮನಿಸ್ತಾರೆ. ಅದರಿಂದಾಗಿ ಆದಷ್ಟು ಏನಾದ್ರೂ ತಪ್ಪುಗಳು ಮಾಡ್ಕೊಂಡಿದ್ದೀರಾ, ಈ ರೀತಿಯಾಗಿ ನಾನು ಮೊದಲೇ ತಿಳಿಸ್ದೆ ಅಲ್ವಾ ನಿಮ್ಗೆ, ಆ ರೀತಿಯಾದಂತಹ ತಪ್ಪುಗಳನ್ನೇನಾದ್ರೂ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ದಯವಿಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ. ನಿಮ್ಗೆ ಏನ್ ತಪ್ಪು ಮಾಡಿದೀವಿ ನಾವು, ಏನ್ ತಪ್ಪಾಗಿದೆ, ನಮ್ಗೆ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅನ್ಬಿಟ್ಟು ನೀವು ತಿಳ್ಕೊಬೇಕು ಅಂತ ಏನಾದ್ರು ಇದೀರಾ ಅಂತ ಅಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಅಂದ್ರೆ ಸೇವಾ ಕೇಂದ್ರಗಳಿಗೆ ಹೋಗು ಕೂಡ ನೀವು ತಿಳ್ಕೊಬಹುದು. ಮತ್ತೆ ನಿಮ್ಮ ಊರಿನಲ್ಲಿ ಅಂದ್ರೆ ಆಶಾ ಕಾರ್ಯಕರ್ತರು ಕೂಡ ಇರ್ತಾರೆ. ಈ ರೀತಿಯಾಗಿ ತಿಳಿಸಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 4-5 ತಿಂಗಳಾದ್ರೂ ಕೂಡ ಬಂದಿಲ್ಲ, ಯಾವ ಕಾರಣಕ್ಕೆ ಬಂದಿಲ್ಲ ಅನ್ಬಿಟ್ಟು ಅವ್ರ ಹತ್ರ ಕೂಡ ತಿಳಿಸಿದ್ರೆ ಅವರು ಕೂಡ ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಏನ್ ಸಮಸ್ಯೆ ನಿಮ್ಗೆ ಆಗಿದೆ ಅನ್ಬಿಟ್ಟು ಅವರು ಕೂಡ ತಿಳಿಸ್ತಾರೆ. ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೆ ಅಂತ ಅಂದ್ರೆ ಸೊ ಅಲ್ಗೂ ಕೂಡ ನೀವು ಹೋಗಿ ದೂರನ್ನ ನೀಡಬಹುದು. ನಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ 4-5 ತಿಂಗಳಾದ್ರೂ ಕೂಡ ನಮ್ಗೆ ನಮ್ ಖಾತೆಗೆ ಬಂದು ಜಮಾ ಆಗಿಲ್ಲ, ಯಾವ ಕಾರಣಕ್ಕೆ ಅಂದ್ಬಿಟ್ಟು ತಿಳಿಸಿದ್ರೆ ಅವರು ಕೂಡ ತಿಳಿಸ್ತಾರೆ, ಪರಿಹಾರನೂ ಕೂಡ ತಿಳಿಸ್ತಾರೆ. ನೀವೇನ್ ಮಾಡ್ಬೇಕು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹಣನ ಪಡ್ಕೋಬೇಕು ಅನ್ಬಿಟ್ಟು ನಿಮ್ಗೆ ಎಲ್ಲಾ ತರದ ಅಂದ್ರೆ ಉತ್ತರಗಳನ್ನು ಕೂಡ ಅಲ್ಲಿ ನೀಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ನಿಮ್ ಖಾತೆಗೆ ಬರುತ್ತೆ,
ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಉಪಯೋಗ ಆಗಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.